ಮೋದಿ ಮೇನಿಯಾ ನೀವು ಗಮನಿಸ್ತಾ ಇದ್ದೀರಾ. ಸುಮಾರು 15 ಕಿಲೋಮೀಟರ್ ರೋಡ್ ಶೋನ ಹಮ್ಮಿಕೊಂಡಿರುವಂಥದ್ದು. ರೋಡ್ನ ಸುತ್ತಮುತ್ತ ಎಡ ಮತ್ತು ಬಲದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಎಲ್ಲರ ಕೈ ಬೀಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅಲ್ಲಿ ತೆರಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟೋ ವರ್ಷಗಳ ಕನಸು ಈ ಒಂದು ಕ್ಷಣಕ್ಕಾಗಿ ಬಹಳ ಕಾತರದಿಂದ, ಬಹಳ ವಿಶ್ವಾಸದಿಂದ, ಭಕ್ತಿಯಿಂದ ಕಾದು ಕೂತಿದ್ದಂಥವರು ಅದೆಷ್ಟೋ ಮಂದಿ. ಆ ಐತಿಹಾಸಿಕ ಕ್ಷಣಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಸುಮಾರು 15,000 ಕೋಟಿ ಯೋಜನೆಗೆ ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲರೂ ಬಹಳ ಸಂಭ್ರಮ, ಸಡಗರ, ಖುಷಿಯಿಂದ ಭಾಗಿಯಾಗ್ತಾ ಇದ್ದಾರೆ. ನೋಡಿ, 15 ಕಿಲೋಮೀಟರ್ ರೋಡ್ ಶೋವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ಇದರ ಜೊತೆಗೆ ಏರ್ಪೋರ್ಟ್, ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಇದೆ. ರಾಮಪಥ, ಭಕ್ತಪಥ, ರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆ ಕೂಡ ಇವತ್ತು ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 15,000 ಕೋಟಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ. 2 ಹೊಸ ಅಮೃತ್ ಭಾರತ್ ಮತ್ತು 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ. 2,183 ಕೋಟಿ ರೂಪಾಯಿ ಗ್ರೀನ್ ಫೀಲ್ಡ್ ಟೌನ್ಶಿಪ್ಗೆ ಅಡಿಗಲನ್ನು ಹಾಕಲಾಗುತ್ತೆ. 300 ಕೋಟಿ ರೂಪಾಯಿನ ವಶಿಷ್ಠ ಕುಂಜ್ ವಸತಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ನವೀಕರಣಗೊಂಡಿರುವಂತಹ ನಯಾ ಘಾಟ್ನಿಂದ ಲಕ್ಷ್ಮಣ ಘಾಟ್ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಅಯೋಧ್ಯೆ ನಗರದಲ್ಲಿ 4 ಹೊಸ ರಸ್ತೆಗಳ ಉದ್ಘಾಟನೆ ಕಾರ್ಯಕ್ರಮ ಇದೆ. ರಾಮಪಥ, ಭಕ್ತಿಪಥ, ಧರ್ಮಪಥ, ಶ್ರೀರಾಮ ಜನ್ಮಭೂಮಿ ಪಥ ಲೋಕಾರ್ಪಣೆಯನ್ನು ಮಾಡಲಾಗತ್ತೆ. ಇವತ್ತು ಏರ್ಪೋರ್ಟ್ನಿಂದ ಅಯೋಧ್ಯೆ ನಗರದಲ್ಲಿ 15 ಕಿಲೋಮೀಟರ್ ರೋಡ್ ಶೋ ಅಂತ ಮೊದಲೇ ಹೇಳಲಾಗಿತ್ತು. ಆ ಕಾರಣಕ್ಕಾಗಿ ಬಹಳ ಸಂಭ್ರಮ ಸಡಗರದಿಂದ ಭಕ್ತಾದಿಗಳು ಮತ್ತು ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇರುವಂಥದ್ದು. ನೋಡಿ, ಅಯೋಧ್ಯೆಗೆ ನೀವು ಗೋರಖ್ಪುರ ಅಥವಾ ಲಕ್ನೋ, ಅಯೋಧ್ಯ ವಿಮಾನ ನಿಲ್ದಾಣಕ್ಕೆ ಹೋಗಬಹುದು. ಗೋರಖ್ಪುರ್ನ ವಿಮಾನ ನಿಲ್ದಾಣದಿಂದ ಇಲ್ಲಿಯ ದೂರ ಸುಮಾರು 140 ಕಿಲೋಮೀಟರ್ಗಳಾಗಿರುತ್ತೆ. ಸೊ ನಾವು ಹೇಗೆ ಅಯೋಧ್ಯೆಗೆ ಹೋಗಬೇಕು, ಹೋಗೋದಾದರೂ ಹೇಗೆ, ನಮ್ಗೆ ಹೋಗಬೇಕು ಅನ್ನುವಂಥ ಮಹದಾಸೆ ಇದೆ ಅಂತ ಇಷ್ಟು ದಿನ ಪ್ರಶ್ನೆ ಮಾಡ್ತಾ ಇದ್ದವರಿಗೆ ಉತ್ತರ ಸಿಗ್ತಾ ಇದೆ. ನಿಮಗೆ ಟ್ರೈನ್ನ ವ್ಯವಸ್ಥೆ ಇದೆ, ವಿಮಾನದ ವ್ಯವಸ್ಥೆ ಇದೆ, ನೀವು ಹೇಗೆ ಬೇಕಾದರೂ ಹೋಗಬಹುದು. ಆ ಎಲ್ಲ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ನೀವು ನೇರವಾಗಿ ಅಯೋಧ್ಯೆ ರೈಲು ನಿಲ್ದಾಣದಲ್ಲಿ ಇಳಿಬಹುದು. ನೀವು ಹೊಸದಿಲ್ಲಿಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದರೆ ಸುಮಾರು 670 ಕಿಲೋಮೀಟರ್ಗಳನ್ನು ಪ್ರಯಾಣಿಸಬೇಕಾಗತ್ತೆ. ಅದನ್ನು ನೀವು 10 ರಿಂದ 11 ಗಂಟೆಯಲ್ಲಿ ಪೂರ್ಣಗೊಳಿಸಬಹುದು. ನೋಡಿ, ಇಷ್ಟು ಸುಲಭವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ಆ ಎಲ್ಲ ಯೋಜನೆಗಳಿಗೆ ಇವತ್ತು ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ಬಸ್ನ ಮುಖಾಂತರವೇ ಹೋಗ್ತೀವಿ ಅನ್ನೋರು ಬಸ್ನ ಮುಖಾಂತರ ಹೋಗಬಹುದು. ಒಟ್ಟು 4 ರಿಂದ 5 ಸಾವಿರ ಖರ್ಚಾಗತ್ತೆ. 3-4 ದಿನದಲ್ಲಿ ಹೋಗಿ ರೀಚ್ ಆಗಬಹುದು. ನೋಡಿ, ರಾಮ ಮಂದಿರ ಅನ್ನೋದು ಯಾಕೆ ಪ್ರತಿಯೊಬ್ಬ ಹಿಂದೂ ಭಾವನೆಗೆ ಬಹಳ ಹೆಮ್ಮೆ ಆಗುವಂಥ, ಬಹಳ ಮಹತ್ವ ಆಗುವಂಥ ವಿಚಾರ ಅನ್ನೋದನ್ನು ನಾವು ನೋಡ್ತಾ ಹೋದಾಗ, ಇದು ಭಾರತದ ಉತ್ತರ ಪ್ರದೇಶದಲ್ಲಿ ರಾಮನ ಜನ್ಮಭೂಮಿ ಇದೆ. ಇದು ಪವಿತ್ರವಾದಂಥ ಸ್ಥಳ ಅನ್ನೋದನ್ನು ಹಿಂದೂಗಳು ನಂಬ್ತಾರೆ. ಇದು ಪ್ರಮುಖ ಯಾತ್ರಾ ಸ್ಥಳ. ಹಿಂದೂಗಳು ಈ ಸ್ಥಳವು ರಾಮನ ಜನ್ಮಸ್ಥಳ ಅಂತ ನಂಬಿದ್ದಾರೆ. ರಾಮ ವಿಷ್ಣುವಿನ 7ನೇ ಅವತಾರ ಅಂತ ಪೂಜೆಯನ್ನು ಮಾಡಲಾಗತ್ತೆ. ನೋಡಿ, ಅಯೋಧ್ಯೆಯಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಕನಕ ಭವನ, ರಾಮ ಮತ್ತು ಸೀತೆಯ ವಿವಾಹದ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಿದಂಥ ಈ ಸುಂದರ ಕನಕ ಭವನವು ಅರಮನೆಗಿಂತ ಕಡಿಮೆ ಏನಿಲ್ಲ. ಕನಕ ಎಂದರೆ ಚಿನ್ನ ಅಂತ. ಹಳದಿ ಬಣ್ಣದ ಈ ಕಟ್ಟಡವನ್ನು ಮುಂಭಾಗದಿಂದ ನೋಡಿದ್ರೆ ಚಿನ್ನದಿಂದ ನಿರ್ಮಿಸಿದಂತೆಯೇ ಕಾಣಿಸುತ್ತೆ. ಅಷ್ಟು ಅದ್ಭುತವಾಗಿರೋದು. ಬುಂದೇಲ್ಖಂಡಿ ಮತ್ತು ರಾಜಸ್ಥಾನಿ ಕಲೆಯ ಸಂಯೋಜನೆಯನ್ನು ಈ ಕಟ್ಟಡದ ಬಾಗಿಲು, ಚೌಕಟ್ಟುಗಳು ಮತ್ತು ಬದಿಗಳಲ್ಲಿ ಸ್ಪಷ್ಟವಾಗಿ ನೀವು ನೋಡಬಹುದು. ಕನಕ ಭವನವು ಅಯೋಧ್ಯೆಯ ರಾಮಕೋಟ್ನ ರಾಮ ಜನನ ಭೂಮಿಯಿಂದ ಈಶಾನ್ಯದಲ್ಲಿದೆ. ಕನಕ ಭವನವು ಅಯೋಧ್ಯೆಯ ಅತ್ಯುತ್ತಮ ಮತ್ತು ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದು ಭೇಟಿ ನೀಡಲೇಬೇಕಾದಂಥ ಸ್ಥಳವಾಗಿದೆ. ಭಗವಾನ್ ರಾಮನನ್ನ ಮದುವೆಯಾದ ತಕ್ಷಣ ಕೈಕೆಯ ಸೀತಾದೇವಿಗೆ ಈ ಭವನವನ್ನು ಉಡುಗೊರೆಯಾಗಿ ನೀಡಿದ್ರು ಅನ್ನುವಂಥ ನಂಬಿಕೆ ಇದೆ. ಇನ್ನು ಹನುಮಾನಗರೆ, ಹನುಮಂತನಿಲ್ಲದೆ ಶ್ರೀರಾಮನ ಕೆಲಸಗಳು ಪೂರ್ಣಗೊಳ್ಳುವುದೇ ಇಲ್ಲ. ಅಂತೆಯೇ ಯಾರಾದರೂ ಅಯೋಧ್ಯೆಗೆ ಬಂದರೆ ಹನುಮನನ್ನು ಭೇಟಿ ಮಾಡದೆ ಅವರ ಪ್ರಯಾಣ ಅಪೂರ್ಣವಾಗ್ಬಿಡತ್ತೆ. ದಿಬ್ಬದ ಮೇಲೆ ನಿರ್ಮಿಸಲಾದಂಥ ಈ ದೇವಾಲಯವನ್ನು ತಲುಪೋಕೆ ನೀವು 70 ಮೆಟ್ಟಿಲುಗಳನ್ನು ಹತ್ತಬೇಕು. ಇದು ಅಲ್ಲಿನ ವಿಶಿಷ್ಟ. ಇನ್ನು ದಶರಥ ಮಹಲ್, ಯೋಧ್ಯೆ ಬರ್ತಾ ಇದ್ದರೆ ದಶರಥ ಭವನವನ್ನು ನೋಡೋಕೆ ಮರಿಬೇಡಿ. ಸುಂದರವಾದಂಥ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಂಥ ವರ್ಣರಂಜಿತ ಗೋಡೆಗಳು, ಸರಳ ಮತ್ತು ಭವ್ಯವಾದದ್ದಾಗಿದೆ.
ಮಹಾರಾಜ ದಶರಥನು ತನ್ನ ಕುಟುಂಬದೊಂದಿಗೆ ಇಲ್ಲಿ ವಾಸಿಸ್ತಾ ಇದ್ದ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ, ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಅಯೋಧ್ಯೆ. ಇವತ್ತು ಅಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಸಾವಿರಾರು ಕೋಟಿ, 2183 ಕೋಟಿ ರೂಪಾಯಿನ ಒಂದಷ್ಟು ಯೋಜನೆಗಳು, 15,000 ಕೋಟಿಯ ಅಭಿವೃದ್ಧಿ ಕಾರ್ಯಗಳು, ಇದೆಲ್ಲದಕ್ಕೂ ಚಾಲನೆಯನ್ನು ನೀಡಲಾಗ್ತಾ ಇದೆ.